ನಿಮ್ಮನ್ನ ಆ್ಯಕ್ಟರ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಹಾಗಾಗಿ ನಾನು ಇಲ್ಲಿ ಒಬ್ಬ ಆ್ಯಕ್ಟರ್ ಆಗಿ ನಿಮ್ಮನ್ನ ನೋಡಲಿಲ್ಲ ಸಿನಿಮಾದಲ್ಲಿ. ಆ್ಯಸ್ ಎ ಡೈರೆಕ್ಟರ್ ಆಗಿ ನೋಡಿದ್ರೆ ಎಲ್ಲೂ ಕೂಡ ಮಿಸ್ಟೇಕ್ಸ್ ಇಲ್ಲ. ಸೊ ನನ್ಗನ್ಸಿದ್ದು ಸುಬ್ಬಯ್ಯ ನಾಯ್ಡು ಅವ್ರಿಗೆ ತಕ್ಕ ಮೊಮ್ಮಗನೇ ಸೃಜನ್ ಲೋಕೇಶ್. ನಾನು ತುಂಬ ಕಾನ್ಷಿಯಸ್ ಆಗಿ ನಾನು ತುಂಬ ಕಾನ್ಷಿಯಸ್ ಆಗಿ ಮಾಡೋದಂಥ ಇದು ಏನಂದರೆ ಸೆಕೆಂಡ್ ಹಾಫಲ್ಲಿ ಹೀರೋ ಕಾಣಲ್ಲ. ಯಾಕಂದರೆ ಕೂತ್ಕೊಂಡು ಸುಮ್ಮನೆ ಹೇಳ್ತಾನೆ ಇಲ್ಲಿಂದ ಹಿಂಗೆ ಅಂತ. ಹೀರೋಯಿಸಮ್ ತೋರಿಸೋದಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಆಮೇಲೆ ಸುಮ್ಮನೆ ಹಿಂಗೆ ತುಳಿದ ತಕ್ಷಣ 4 ಸುಮ್ಮ ಎಗರೋಗ್ಬಿಡ್ಬೇಕು, ಅಲ್ಲಿಂದ ಛೀ ಅಂತ ಬರಬೇಕು, ಇದು ಯಾವುದು ನಮ್ಮ ಸಿನಿಮಾಗೆ ಸೂಟ್ ಆಗೋಲ್ಲ. ಆ್ಯಕ್ಚುಲಿ ಒಂದು ಫೈಟ್ ಇತ್ತು, ಆಟೋ ಸೀಕ್ವೆನ್ಸ್ ಬರುತ್ತಲ್ಲ, ಅಲ್ಲಿ ಆ್ಯಕ್ಚುಲಿ ಒಂದು ಫೈಟ್ಸ್ ಪ್ಲ್ಯಾನ್ ಮಾಡಿದ್ದು. ಬಟ್ ನನ್ನ ಲಾಜಿಕ್ ಹೊಡೆದಿದ್ದು, ಇವ್ನು ಮೆಂಟಲಿ ಅಷ್ಟು ವೀಕ್ ಇರೋನು, ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂದವನು 10 ಜನಕ್ಕೆ ಹೆಂಗೆ ಹೊಡಿತಾನೆ ಅಲ್ವಾ? ಸೊ ವಿ ಕ್ಯಾನ್ಸಲ್ ದಟ್. ಸಿನಿಮಾಗೆ ಏನು ಬೇಕೋ ಅದನ್ನೇ ಇಟ್ಕೊಂಡಿದ್ದು. ಶೋಭರಾಜ್ ಅವ್ರು ಹೇಳಿದ್ರು, ಏನು ಗುರು ನೀವು ಸಿನಿಮಾಗೆ ಡೈರೆಕ್ಟ್ರ್, ನೀವು ಸಿನಿಮಾ ಹೀರೋ, ನೀವು ಅಷ್ಟನ್ನೆಲ್ಲ ಸ್ಪೇಸ್ನ ನಮಗೆ ಕೊಡ್ತಾ ಇದ್ದೀರಲ್ಲ ಹೆಂಗೆ ಅಂತ. ನಾನಂದೆ ಈ ಸಿನಿಮಾದಲ್ಲಿ ಸೃಜನ್ನ ಆ್ಯಕ್ಟ್ರಾಗಿ ನೋಡಬೇಡಿ, ದ ಹೀರೋ ಫಾರ್ GST ಇಸ್ ದ ಸ್ಟೋರಿ ಆ್ಯಂಡ್ ದ ಡೈರೆಕ್ಟ್ರಾಗಿ ಸೃಜನ್ ಹೆಂಗೆ ಮಾಡಿದ್ದಾನೆ ಅದನ್ನು ಹೇಳಿ ಅಂತ. ಸೊ ಈ ಸಿನಿಮಾ ಸೃಜನ್ನು ಡೈರೆಕ್ಟ್ರಾಗಿ ನೋಡಬೇಕು ಅನ್ನೋದೇ ನನಗೆ ಆಸೆ ಇದೆ. ಆಡಿಯನ್ಸ್ ಪಲ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಕೂಡ ಸಿನಿಮಾ ನೋಡ್ತಾ ಇದ್ದೆ, ಜೊತೆಗೆ ಆಡಿಯನ್ಸ್ ನಗೋದನ್ನು ಜಾಸ್ತಿ ನೋಡ್ತಾ ಇದ್ದೆ. ಈ ಸಿಕ್ಕಾಪಟ್ಟೆ ನಗ್ತಿದಾರಲ್ಲಪ್ಪ ಅಂತ ಹೇಳ್ತಾ ಸೃಜಾ ಅಂದರೆ ಮಜಾ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದೀರಾ. ಸೊ ಕಾಮಿಡಿ ಅಂತ ಅಂದ್ಕೊಂಡೆ ಪ್ಲ್ಯಾನ್ ಮಾಡಿದ್ದ ಹೇಗೆ? ಹೌದು, 100% ಕಾಮಿಡಿ ಅಂತಲೇ ಮಾಡಿದ್ದು, ಬೇರೆ ಯಾವುದೂ ತಲೆರಲಿಲ್ಲ. ನಾನು ವಾಂಟೆಡ್ ಟು ಡೂ ಆಲ್ ಎಂಟರ್ಟೈನ್ಮೆಂಟ್. ಆಮೇಲೆ ಒಂದು ನನಗೆ ಈ ಸಿನಿಮಾದು ಕತೆ ಮಾಡ್ತಾ ಎಲ್ಲೂ ಕಂಟಿನ್ಯೂಟಿ ಮಿಸ್ ಆಗಿಲ್ಲ. ಯಾಕಂದರೆ ಫಸ್ಟ್ ಸೀನಲ್ಲಿ ಬರುವಂಥ ಅವರು ತಾಯ್ತ ಕಟ್ಟೋರು ಲಾಸ್ಟ್ ಸೀನಲ್ಲೂ ಕ್ಯಾರಿ ಮಾಡಿದ್ದೀನಿ. ಫಸ್ಟ್ ಆಕ್ಸಿಡೆಂಟ್ ಆಗೋರು ಮಧ್ಯದಲ್ಲಿ ಬಂದು ಏನಕ್ಕೆ ಆಕ್ಸಿಡೆಂಟ್ ಆಯ್ತಲ್ಲ ಆಮೇಲೆ ಕಾಣಿಸೋದೇ ಇಲ್ಲ ಅಂತ ಅನ್ನೋದಕ್ಕೆ ಜಸ್ಟಿಫಿಕೇಷನ್ ಕೊಟ್ಟಿರೋದು. ಪ್ರತಿಯೊಂದೂ ಸಿಂಕ್ ಆಗಿರೋದು ತುಂಬ ಖುಷಿ ಆಗುತ್ತೆ. ಆಮೇಲೆ ಇದು ನಾನು ಪ್ರಾಬಬ್ಲಿ ಇದು 30ನೇ ಸಲ ನಾನು ಸಿನಿಮಾ ನೋಡ್ತಾ ಇರೋದು, 30 ಮೇಲೆ ಆಗಿದೆ. ಬಟ್ ಆಗ್ಲೂ ಅಷ್ಟು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಒಂದು ಸ್ವಲ್ಪ ಐ ಫೀಲ್ ವೆರಿ ಹ್ಯಾಪಿ. ಬಟ್ ಇದೇನು ಅಂದರೆ ಕಾಮಿಡಿ ಬೇಕಾಗಿದೆ ಜನರಿಗೆ. ಕಾಮಿಡಿ ನೋಡಿ ದೇ ಶುಡ್ ಫೀಲ್ ಹ್ಯಾಪಿ. ಸೊ ಅದಕ್ಕೋಸ್ಕರ GSTಗೆ ಬನ್ನಿ, ಕನ್ನಡ ಸಿನಿಮಾ ಬೆಳೆಸಿ, ನಮ್ಮನ್ನೆಲ್ಲ ಉಳಿಸಿ. ಸರ್ ಕಾಮಿಡಿ ಮಾಡೋದ್ರಿಂದ ಅಷ್ಟು ಈಸಿ ಅಲ್ಲ, ದೇವರಾಣೆಗೂ ಈಸಿ ಅಲ್ಲ. 2.5 ಗಂಟೆ ಸೇಮ್ ಆ್ಯಸ್ ಇಟ್ ಈಸ್. ನಮಗೆ ಮಜಾ ಟಾಕೀಸ್ ನೋಡ್ತಿದ್ದೀವೇನೋ, ಇನ್ನೊಂದಷ್ಟು ಎಕ್ಸ್ಟೆಂಡ್ ಏನೋ ಇದು ಅಂತ. ಇದು 2.5 ಗಂಟೆ ಅಂತ ಹೇಳಿದ್ದು. ಆ್ಯಕ್ಚುಲಿ ಸಿನಿಮಾ ಇರೋದು 2 ಅವರ್ 11 ನಿಮಿಷ. ಫಸ್ಟ್ ಹಾಫು 1 ಅವರ್ 5 ಮಿನಿಟ್ಸು, ಸೆಕೆಂಡ್ ಹಾಫ್ 1 ಅವರ್ 6 ಮಿನಿಟ್ಸು. ಎಲ್ಲರಿಗೂ ಒಂದೇ ಒಂದು ಡೌಟ್ ಏನಂದ್ರೆ ಫಸ್ಟ್ ಹಾಫ್ ಅಷ್ಟು ಬೇಗ ಬಂದುಬಿಡ್ತಾ, ಇಂಟರ್ವೆಲ್ ಅಷ್ಟು ಬೇಗ ಬಂತ ಅಂತ. ನಾವು ಮಾಡಿದ್ದೆ ಹಂಗೆ. ಯಾಕಂದರೆ ಕಾಮಿಡಿ ಎಳೆದಷ್ಟು ಬೋರ್ ಆಗುತ್ತೆ, ಕ್ರಿಸ್ಪಾಗಿ ಇಟ್ಟಷ್ಟು ಪಂಚ್ ಬರುತ್ತೆ. ಸೊ ಒಂದು ಡೈಲಾಗು ಇನ್ನೊಂದು ಡೈಲಾಗು 3-4 ನಿಮಿಷ ಗ್ಯಾಪ್ ಕೊಟ್ಟರೆ ಅದನ್ನು ಮರೆಯೋ ಅಷ್ಟರಲ್ಲಿ ಇನ್ನೊಂದು ಪಂಚ್ ಬಂದಿರುತ್ತೆ, ಅದನ್ನು ಮರೆಯೋ ಅಷ್ಟರಲ್ಲಿ ಇನ್ನೊಂದು ಪಂಚ್ ಬಂದಿರುತ್ತೆ. ಸೊ ಹಾಗಾಗಿ ಅದೊಂದು ಮಾಡಿರೋದು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಪ್ರತಿ ಸಲಿನೂ ಒಂದಲ್ಲ ಒಂದು ಕ್ಯಾರೆಕ್ಟರ್ಗಳು ಒಂದು 5 ನಿಮಿಷ 10 ನಿಮಿಷಕ್ಕೆ ಹೊಸ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಇನ್ ದ ಬ್ಯಾಂಕ್ ಅವಳು ನಿಶಿತಾ ಗೌಡ ಇರ್ಬೋದು, ರವಿ ಇರ್ಬೋದು, ಶೋಭಿ ಇರ್ಬೋದು, ಶರತಾ ಇರ್ಬೋದು, ಎಲ್ಲರೂ ಆ್ಯಡ್ ಆಗ್ತಾ ಇರ್ತಾರೆ. ಸೊ ದೇರ್ ಇಸ್ ಸಮಥಿಂಗ್ ಟು ಲುಕ್ ಔಟ್ ಫಾರ್. ಆ್ಯಂಡ್ ಸೆಕೆಂಡ್ ಹಾಫ್ ಎಷ್ಟು ಗ್ರಿಪ್ಪಿಂಗ್ ಆಗಿ ಇಟ್ಕೋತೀವಿ ಅಷ್ಟೇ ಮಜಾ ಕೊಡೋದು. ಆ್ಯಂಡ್ ಯಾಕಂದರೆ ಆಚೆ ಹೋಗಬೇಕಾದ್ರೆ ನಾವು ಸೆಕೆಂಡ್ ಹಾಫ್ ಏನು ನೋಡಿರ್ತೀವಿ ಅದೇ ತಲೆಯಲ್ಲಿ ಉಳಿಯೋದು. ಇವಾಗ ಫಸ್ಟ್ ಹಾಫ್ ಏನು ಅಂತಂದರೆ ನೀವು ಒಂದ್ಸಲಿ ಯು ಟೇಕ್ ಒನ್ ಫ್ಯೂ ಸೆಕೆಂಡ್ಸ್, ಬಟ್ ಸೆಕೆಂಡ್ ಹಾಫ್ ಏನು ಅಂದರೆ ಇಮಿಡಿಯೇಟ್ ಹೇಳ್ತೀರಾ. ಸೊ ಅದಕ್ಕೋಸ್ಕರ ಸೆಕೆಂಡ್ ಹಾಫ್ಗೆ ತುಂಬ ಒತ್ತು ಕೊಟ್ಟೆ. ಅದು ಇವಾಗ ಜನರ ಮುಖದಲ್ಲಿ ನಗು ಕಾಣಿಸ್ತಾ ಇರೋದು ನನಗೆ ಖುಷಿ. ಇದು ಪ್ರಾಬಬ್ಲಿ ಇಡೀ ನಮ್ಮ ಏನೋ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಆಗೇ ಇಲ್ಲ. ಪ್ರೊಡ್ಯೂಸರ್ ಸಾಹೇಬರು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಲ್ಲ, ಜನರ ಜೊತೆನೇ ನೋಡ್ಬೇಕಲ್ವಾ, ಆ ಖುಷಿ ಕೊಡೋದೇ ಹಂಗೆ. ನನ್ನ ಕತೆ ಕೇಳಿಲ್ಲ, ಎಲ್ಲ ನಮ್ಮ ಹೀರೋದೇನೆ. ಆ್ಯಕ್ಟಿಂಗ್ ಹೀರೋಕ್ಕಿಂತ ನನಗೆ ಇವ್ರ ಡೈರೆಕ್ಷನ್ ತುಂಬ ಇಷ್ಟ ಆಯಿತು. ನೀಟ್ ಫ್ಯಾಮಿಲಿ ಎಲ್ಲ ಲೇಡೀಸ್ ಪಿಕ್ಚರ್ ಇದು. ಕಾಮಿಡಿ ಅಂತಾರೆ, ಎಮೋಷನ್ ಆ್ಯಂಡ್ ಕಾಮಿಡಿ ಎರಡೂ ಇದೆ. ಇವತ್ತೇ ನೋಡಿ ಅದೇ ಮಜಾ. ಆಡಿಯನ್ಸ್ ಜೊತೆ ಕೂತ್ಕೊಂಡು ನನ್ನ ಪಿಕ್ಚರು 100% ಆ ನಂಬಿಕೆ ಉಳಿಸ್ಕೊಂಡಿದೆ. ಗೆಲ್ಲೋದು ಸೋಲೋದು ಅವ್ರ ಕೈಲಿದೆ, ಜನದ ಕೈಲಿದೆ. ಬಟ್ ತುಂಬ ಚೆನ್ನಾಗಿ ನೀಟಾಗಿ ಪಿಕ್ಚರ್ ಮಾಡಿದ್ದಾನೆ. ಆ್ಯಸ್ ಅ ಟೆಕ್ನಿಷಿಯನ್ ಗೆದ್ದಿದ್ದಾರೆ. ನೀವು ಅನ್ಕೊಂಡಿದ್ರ ಸರ್ ಡೈರೆಕ್ಟರ್ ಆಗಿನೂ ಈ ಥರದ್ದೊಂದು ಸಿನಿಮಾ ಮಾಡ್ತಾರೆ? ಖಂಡಿತವಾಗ್ಲೂ ನನಗೀಗ ಅದನ್ನೇ ಹೇಳಿದೆ. ನಾನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದೆ. ಐ ಆಮ್ ವೆರಿ ಸಾರಿ ಫಾರ್ ಇಟ್. ಅದನ್ನು ಹೇಳ್ತೀನಿ, ನಾನು ಅಲ್ಲಿ ಕಿವಿಲಿ ಹೇಳಿದೆ, ಡೈರೆಕ್ಟರ್ ಆಗ್ಬಿಟ್ಟೆ ನೀನು, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಸುಧೀರ್. ಹೌದು, ನಾವು ಹಿಂಗೆ ತಿಳ್ಕೊಂಡಿದ್ದು ಅದೇ ಥರ ಮಜಾ ಟಾಕೀಸ್ ತಮಾಷೆ ಮಾಡ್ಕೊಂಡು ಅಂತ. ಎಮೋಷನ್ನು ಅದೇ ಥರ ತೊಗೊಂಡೋಗಿದ್ದಾರೆ. ತುಂಬ ಹೊಟ್ಟೆ ಬರುತ್ತೆ ಲಾಸ್ಟಲ್ಲಿ ಅವರು ಹೋಗೋದು, ಹೊಟ್ಟೆ ಬರುತ್ತೆ, ನಗ್ತಾ ಅಳ್ತಾ ಇರ್ತೀವಿ. ಅದೊಂದು ಸ್ವಲ್ಪ ನನಗೂ ಫೀಲ್ ಆಯಿತು. ಆಲ್ ಕ್ರೆಡಿಟ್ ಗೋಸ್ ಟು ನನಗೆ. ಮನುಷ್ಯಕ್ಕಿಂತ ಅವರೇ ಚೆನ್ನಾಗಿ ಕಂಡುಬಿಟ್ರು ಸ್ವಾಮಿ. ಅದಕ್ಕೆ 1 ವರ್ಷ ಟೈಮ್ ತೊಗೊಂಡಿದ್ದೀವಿ ರೋಟ ಮಾಡೋಕ್ಕೆ, ಆ ಎಫೆಕ್ಟ್ ಮಾಡೋದಕ್ಕೆ 1 ವರ್ಷ.
ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ದು ತುಂಬ ಮಜಾ ಇತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೃಜನ್ ಸರ್, ನನ್ನನ್ನು ಇದರಲ್ಲಿ ಒಂದು ಸ್ಪೆಷಲ್ ಸಾಂಗಿಗೆ ಎಂಟ್ರಿ ಕೊಡಿಸಿದ್ದಕ್ಕೆ. ಇದರಲ್ಲಿ ಚಮೇಲಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಹಾಗೆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಜನರನ್ನ ನಗಿಸೋವಂಥ ಕೆಲಸ ಗೊತ್ತಿದೆ ಸೃಜನ್ ಸರ್ ಹೇಗೆ ಏನು ಅಂತ. ಫಸ್ಟ್ ಟೈಮ್ ಫಸ್ಟ್ ಡೈರೆಕ್ಷನ್ ಸಿನಿಮಾ ಹೇಗಿತ್ತು, ಜನಗಳು ದಯವಿಟ್ಟು ಥಿಯೇಟರಿಗೆ ಬಂದು ನೋಡಿ ಆ್ಯಂಡ್ ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ರಿಲೀಸ್ ಆಗಿರೋಂಥ ಎಲ್ಲ ಮೂವಿಗಳಿಗೂ ವಿಶ್ ಯು ಆಲ್ ದ ಬೆಸ್ಟ್. ನೀವೆಲ್ಲ ನೋಡಿದ್ರಾ? ತುಂಬ ಚೆನ್ನಾಗಿದೆ. ಕೇಳ್ರಪ್ಪೋ ನೋಡ್ರಪ್ಪೋ, ಟೈಮ್ ವೇಸ್ಟ್ ಮಾಡಬೇಡ್ರಪ್ಪೋ, ಕೇಳ್ರಪ್ಪೋ ನೀವು ನೋಡ್ರಪ್ಪ ಅಷ್ಟೇ ಹೇಳೋದು ನಾನು. ನಿಜಮ್ಮ, ತುಂಬಾ ಎದುರಿಸ್ತೀರಾ ಅಂತ ಬಂದ್ರೆ ತುಂಬಾ ನಗಿಸ್ಬಿಟ್ಟಿದ್ದೀರಾ ಅಲ್ವಾ? ನೋಡಿದ್ರೆ ದಿವ ಅಂದರೆ ಹೆದರ್ಕೋತೀರಾ, ಭಯ ಆಗತ್ತೆ ಅಂದ್ಕೊಂಡಿದ್ವಿ. ಇವಾಗ ನೋಡಿ ನಿಮ್ಮನ್ನೆಲ್ಲ ನಗಿಸಿದ್ದೀವಿ. ದಯವಿಟ್ಟು ಬನ್ನಿ ಪ್ರೇಕ್ಷಕರು. ನೀವಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಮಾಡಿದ್ವಿ. ಹೇಗೆ ಅನಿಸುತ್ತೆ ನಿಮ್ಗೆ? ಹೇಗೆ ಅನಿಸುತ್ತೆ? ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬಾ ನಗ್ತಾ ಇದ್ರು. ಸೊ ಗಿರಿಜಮ್ಮ ಆಸ್ ಎ ಅಂದ್ರೆ ಈಗ ಮಗನ ಆಕ್ಟರ್ ಆಗಿ ನೋಡಿದ್ರಿ, ಆಕ್ಟರ್ ಆಗಿ ಗೆದ್ಬಿಟ್ಟಿದ್ದಾರೆ. ಈಗ ಡೈರೆಕ್ಷನ್ ಅಲ್ಲೂ ಗೆದ್ದಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಎಷ್ಟು ಖುಷಿ ಆಯ್ತು. ತುಂಬ ಚೆಂದ. ನನಗೆ ನನ್ನ ಕಣ್ಣಿಗೆ ಅವನು ಲೋಕೇಶ್ ಥರನೇ ಕಾಣಿಸ್ತಾ ಇದ್ದ. ಸೊ ಲೋಕೇಶ್ ಎಲ್ಲೂ ಹೋಗೇ ಇಲ್ಲ, ನಮ್ಮಲ್ಲೇ ಇದ್ದಾನೆ. ಸೊ ಹಾಗಾಗಿ ಅವ್ನ ಪಾತ್ರ ಮಾಡ್ಬೇಕಾದ್ರೆ ನಂಗೆ ಲೋಕೇಶ್ನಿ ನೋಡ್ದಂಗೆ ಆಗ್ತಾಯಿತ್ತು. ಸೊ ಅದೊಂದು ಖುಷಿ ಆಯಿತು. ಮತ್ತು ಡೈರೆಕ್ಟಾಗಿನೂ ಅದೇ ಮಾಡಿದ್ದಾನೆ ಒಂದು ಕಾಮಿಡಿ ಇದರಲ್ಲಿ. ನೋಡೋಣ ಮುಂದೆ ಹೇಗೆ ಬೆಳಿಬೇಕಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಇವ್ರಿಗೆ? ಎಲ್ಲ ನಗ್ಸಿದಾನಲ್ಲ, 100 ಮಾರ್ಕ್ಸೇ ಕೊಡ್ಬೇಕು ನಾನು. ಈಗ ಮೊಮ್ಮಗನೂ ಇಲ್ಲ ಫಸ್ಟ್ ಆಫ್ ಅಲ್ಲಿ ಒಂದು ಎಮೋಷ್ನಲ್ ಇದೆ ನೋಡಿ. ಫಸ್ಟ್ ಆಫ್ ಅಲ್ಲೆಲ್ಲ ಎಮೋಷ್ನಲ್ ಅಲ್ವಾ, ಅದನ್ನು ತುಂಬ ಚೆನ್ನಾಗಿದೆ. ಇದು ನಗ್ಸಿದ್ದಾನೆ. ಜಾಸ್ತಿ ಮಾರ್ಕ್ಸ್ ಹೌದು, ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ? ನನ್ನ ಮೊಮ್ಮಗನಿಗೆ ಕೊಡೋದಪ್ಪ ಅಲ್ವಾ. 4ನೇ ತಲೆಮಾರು ಅಂತ ಆ ಹೆಸರನ್ನ ಉಳಿಸಿದ್ದಾನೆ. ಏನು ಪಟ ಅಂತ ಮಾತಾಡಿದ್ದಾನೆ ಅಲ್ವಾ, ಏನು ಹೆದರ್ಕೊಳ್ದೆ. ತುಂಬ ಖುಷಿ ಅನಿಸುತ್ತೆ ನನಗಂತೂ. ತುಂಬ ಖುಷಿಯಾಗಿದೆ, ಸಮಾಧಾನವೂ ಆಗಿದೆ. ನಾವು ದುಡ್ಡು ಹಾಕಿದ ಪ್ರೊಡ್ಯೂಸರ್ಗೂ ಒಂದು ಸಮಾಧಾನ ಎಲ್ಲ ಕೊಡಬೇಕಾ. ಇವರೆಲ್ಲರೂ ನಮ್ಮ ಜೊತೆ ನಿಂತು ಕೆಲಸ ಮಾಡಿದವರು, ಅವರಿಂದ ನಾವೆಲ್ಲ ಈ ಸಿನಿಮಾ ಮಾಡೋಕ್ಕಾಗಿತ್ತು. ಸೊ ಅವ್ರಿಗೂ ಧನ್ಯವಾದಗಳು. ನಮ್ಮ ಸಂದೇಶ್ ಪ್ರೊಡಕ್ಷನ್ ಅವ್ರಿಗೂ. ಅವರ ಮೊದಲನೇ ಚಿತ್ರದಲ್ಲೂ ಮಾಡಿದ್ದೆ ನಾನು, ಈಗ ನೋಡಿ ಈ ಚಿತ್ರದಲ್ಲೂ ನಾನು ಮಾಡಿದ್ದೀನಿ. ಸೊ ನಂಗೆ ತುಂಬ ಖುಷಿ. ನಿಮ್ಮಂತ ಬ್ಯೂಟಿಫುಲ್ ಹುಡುಗಿ ಹೋಗಿ ಅಜ್ಜಿ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದಾರಲ್ಲ. ನೋಡಿ ಏನು ಮಾಡೋದು, ಎಲ್ಲ ಕಡೆ ಸೃಜನ್ ನಮ್ಮ ಹೀರೋಯಿನ್ ಇವಳು ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನು ಮಾಡೋದು? ಯಾವ್ದು ಇಷ್ಟ ಆಯ್ತು ನಿಮಗೆ? ಫಸ್ಟ್ ಹಾಫ್ ಸೆಕೆಂಡ್ ಹಾಫ್? ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಜನ ಬಿದ್ದು ನಗ್ತಾ ಇದ್ರು, ಅದನ್ನು ತುಂಬಾ ಖುಷಿ ಆಯ್ತು. ತುಂಬಾ ದಿನಗಳ ಮೇಲೆ ಈ ಥರದೊಂದು ಸಿನಿಮಾ ಬಂದಿದೆ. ಹೌದು ಅದೇ ಎಲ್ಲರಿಗೂ ಅದೇ ಹೇಳ್ತಾ ಇರೋದು. ಈಗಿನ ಸ್ಟ್ರೆಸ್ಸು, ನಿಮ್ಗಳ ಟೆನ್ಷನ್ ಎಲ್ಲ ಬಿಟ್ಟು, ತುಂಬ ಉದ್ದ ಮೂವಿ ಏನಿಲ್ಲ, ಜಸ್ಟ್ 2 hours ಇದೆ. ಬಂದು ನಿಮ್ಮೆಲ್ಲ ಟೆನ್ಷನ್ ಬಿಟ್ಟು ಸಿನಿಮಾ ನೋಡಿ. 2 hour ನಕ್ಕಿದ್ರಿ ತಾನೆ ನೀವೆಲ್ಲ. ಸೊ ಟೆನ್ಷನ್ ಇಲ್ಲದೆ ನಕ್ಕೊಂಡು ಆರಾಮಾಗಿ ಹೋಗ್ತೀರಾ. ಇವಾಗಲೂ ಎಲ್ಲ ಕ್ರೌಡ್ ಜೊತೆನೇ ನೋಡಿದ್ವಿ, ಎಲ್ಲರೂ ಬಿದ್ದು ನಗ್ತಾ ಇದ್ದಾರೆ. ಸೊ ನಮ್ಗನ್ಸುತ್ತೆ ನಾವು ಹಾಕಿದ ಎಫರ್ಟು ಜನ ನಕ್ಕಿದಾಗ ನಮಗೆ ನಮ್ಮ ರಿಸಲ್ಟ್ ಬಂತು ಅಂತ, ಸಿಕ್ತು ಅಂತ ಅನ್ನಿಸ್ತು. ಸೊ ಎಲ್ಲರೂ ಇವತ್ತು GST ರಿಲೀಸ್ ಆಗಿದೆ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಹೇಗೆ ಅನ್ನಿಸ್ತು ಆಡಿಯನ್ಸ್ ಜೊತೆ ಕೂತ್ಕೊಂಡು? ಅದೇ ಅವರೆಲ್ಲ ನಗ್ತಿದ್ದು ನೋಡಿ, ಅದೇ ನಮಗೆ ಖುಷಿ. ಲೈಕ್ ಅದೊಂಥರ ಏನಂತಾರೆ, ಇಷ್ಟೊತ್ತು ಫುಲ್ ನರ್ವಸ್ನೆಸ್ ಇತ್ತು, ಹೆದರ್ಕೊಂಡಿದ್ದೆ ಏನಾಗುತ್ತೋ, ಹೆಂಗೆ ತೊಗೋತಾರೆ ಜನ ಅಂತ. ಬಟ್ ಅವರೆಲ್ಲ ನಕ್ಕಿದ್ದು ನೋಡಿ ಫುಲ್ ಖುಷಿ ಆಯಿತು. ಸೊ ಇದು ಹಾರರ್ ಸಿನಿಮಾ ಅಲ್ಲ, ಕಾಮಿಡಿ ಸಿನಿಮಾ. ಸೊ ನಗ್ತೀರಾ, ಬನ್ನಿ.